ಕೋರ್ಟ್ನಲ್ಲಿ 4 ಪಾತ್ರದ ಬಗ್ಗೆ ರಿಮಾಂಡ್ ಕಾಪಿಯಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದೇನು? ದರ್ಶನ್, ಧನ್ರಾಜ್, ವಿನಯ್, ಪ್ರದೋಷ್ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ತನಿಖೆಗೆ 4 ಜನ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಕಸ್ಟಡಿಗೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ ಪೊಲೀಸರು. ಕೃತ್ಯ ನಡೆದಂತಹ ಸ್ಥಳಕ್ಕೆ ಪ್ರದೋಷ್ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಬಂದಿರ್ತಾರೆ. ಆ ವ್ಯಕ್ತಿ ಯಾರು ಅನ್ನೋದು ಇದುವರೆಗೂ ಗೊತ್ತಾಗಿಲ್ಲ. ವಿನಯ್ ಮೊಬೈಲ್ನಲ್ಲಿ ಸಿಕ್ಕಂತಹ ಆ ಮುಖ್ಯ ಸಾಕ್ಷ್ಯಾಧಾರ ಏನು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮಾಡಬೇಕಾಗಿದೆ. ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನ ಮಾಡೋದಕ್ಕೆ 4 ಜನ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಹಾಗಾದ್ರೆ ಕಸ್ಟಡಿಗೆ ಪಡೆದಿರುವಂತಹ ಆ 4 ಜನ ಆರೋಪಿಗಳ ಪಾತ್ರದ ಬಗ್ಗೆ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹ ರಿಮಾಂಡ್ ಕಾಪಿಯಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದೇನು ಅದನ್ನ ನೋಡ್ತಾ ಹೋಗೋಣ. ಯಾರ್ಯಾರ ಪಾತ್ರ ಯಾವ ರೀತಿಯಾಗಿದೆ ಅಂತ ಹೇಳಿ. ಮೊದಲನೇದಾಗಿ ಪ್ರಕರಣದ 2ನೇ ಆರೋಪಿ ದರ್ಶನ್ರ ಪಾತ್ರ ಏನು? ಪ್ರಕರಣದ ತನಿಖೆಗೆ ಹಾಗೆ ವಿಚಾರಣೆಗೆ ಸರಿಯಾಗಿ ಸ್ಪಂದಿಸಿಲ್ಲ. ಕಸ್ಟಡಿಗೆ ಯಾವ ಕಾರಣಕ್ಕಾಗಿ ಪಡ್ಕೊಂಡ್ರು ಆ ಪಾಯಿಂಟ್ ನ ಉಲ್ಲೇಖ ಮಾಡಿದ್ದಾರೆ ರಿಮಾಂಡ್ ಕಾಪಿಯಲ್ಲಿ. ಸರಿಯಾಗಿ ಸ್ಪಂದಿಸ್ತಾನೆ ಇಲ್ಲ, ಕೇಳಿದ್ರೆ ಸರಿಯಾಗಿ ಉತ್ತರವನ್ನ ಕೊಡ್ತಾ ಇಲ್ಲ. ಹಲವು ವಿಚಾರಗಳನ್ನ ಮರೆಮಾಚುವಂತಹ ಕೆಲಸವನ್ನ ನಟ ದರ್ಶನ್ ಮಾಡ್ತಿದ್ದಾರೆ. ವಿಚಾರಣೆಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಜೊತೆಗೆ ಪತ್ನಿಗೆ 3 ಲಕ್ಷ ರೂಪಾಯಿ ಹಣವನ್ನ ನೀಡಿದ್ರಲ್ಲ, ಅದರ ವಿಚಾರಣೆ ಬಾಕಿ ಇದೆ. ಮೋಹನ್ ರಾಜ್ನಿಂದ 40 ಲಕ್ಷವನ್ನ ಇವರೇನ್ ಪಡ್ಕೊಂಡಿದ್ರು, ಆ ಮೋಹನ್ ರಾಜ್ನ ವಿಚಾರಣೆಗೆ ಒಳಪಡಿಸೋದು ಬಾಕಿ ಇದೆ. ಕೃತ್ಯದ ನಂತರ ಹಲವರನ್ನ ಸಂಪರ್ಕಿಸಿರುವುದಾಗಿ ನಮಗೆ ಮಾಹಿತಿ ಇದೆ. ಹಾಗಾಗಿ ಅವರನ್ನ ದರ್ಶನ್ ಅವರನ್ನೇ ಕೂರಿಸ್ಕೊಂಡು ನಾವು ಇದ್ರ ಬಗ್ಗೆ ವಿಚಾರಣೆಯನ್ನ ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ಕಸ್ಟಡಿಗೆ ನೀಡಿ ಅನ್ನುವಂಥ ಮನವಿಯನ್ನ ಮಾಡಿಕೊಂಡಿದ್ರು. ಹಾಗಾಗಿ ದರ್ಶನ್ ಅವರನ್ನ ಕಸ್ಟಡಿಗೆ ನೀಡಲಾಗಿದೆ. ಮತ್ತೋರ್ವ ಆರೋಪಿ, ಪ್ರಕರಣದ 9ನೇ ಆರೋಪಿ ಆಗಿರುವಂತಹ ಧನ್ರಾಜ್. ಈತ ನಾನಾಗ್ಲೇ ಹೇಳಿದೆ, ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಮೂಲಕ ಕರೆಂಟ್ ಶಾಕ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದ. ರೇಣುಕಾ ಸ್ವಾಮಿಗೆ ನರಳಿ ಸಾಯೋ ಹಾಗೆ ಮಾಡಿದ್ದ. ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಅನ್ನ ಆತ ಖರೀದಿ ಮಾಡಿದ್ದೆಲ್ಲಿಂದ, ಅದ್ರ ಬಗ್ಗೆ ಇದುವರೆಗೂ ವಿಚಾರಣೆಯ ಸಂದರ್ಭದಲ್ಲಿ ಧನ್ರಾಜ್ ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ. ಹಾಗಾಗಿ ಆತ ಆ ವಿಚಾರವನ್ನ ಮರೆಮಾಚ್ತಾ ಇರುವಂತಹ ಕಾರಣಕ್ಕಾಗಿ ಆತನನ್ನ ವಿಚಾರಣೆಗೆ ಒಳಪಡಿಸುವಂತಹ ಕಾರಣಕ್ಕಾಗಿ ಕಸ್ಟಡಿಗೆ ಪಡೆಯಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಕೃತ್ಯ ನಡೆದಂತಹ ಸ್ಥಳಕ್ಕೆ ಇದೇ ಧನ್ರಾಜ್ ಬೇರೆ ವ್ಯಕ್ತಿಗಳ ಜೊತೆ ಬಂದು ಹೋಗಿದ್ದರ ಬಗ್ಗೆ ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಹಾಗಾಗಿ ಆ ವ್ಯಕ್ತಿಗಳು ಯಾರು ಅನ್ನೋದನ್ನ ಫೈಂಡ್ ಔಟ್ ಮಾಡುವಂತಹ ಕೆಲಸ ಆಗಬೇಕಾಗಿದೆ. ಇನ್ನು 10ನೇ ಆರೋಪಿ ವಿನಯ್ನ ಕೂಡ ಕಸ್ಟಡಿಗೆ ಪಡೆಯಲಾಗಿದೆ. ಆತನ ಬಗ್ಗೆ ರಿಮಾಂಡ್ ಕಾಪಿನಲ್ಲಿ ಉಲ್ಲೇಖ ಮಾಡಿದ್ದೇನು? ವಿನಯ್ ಮೊಬೈಲ್ನಲ್ಲಿ ಕೃತ್ಯಕ್ಕೆ ಸಂಬಂಧಪಟ್ಟಂತಹ ಅತಿ ಮುಖ್ಯವಾದಂತಹ ಸಾಕ್ಷ್ಯ ಲಭ್ಯವಾಗಿದೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಬಹುತೇಕ ಅದು ವಿಡಿಯೋ ಆಗಿರುವಂತಹ ಚಾನ್ಸಸ್ ಇದೆ. ಬಟ್ ಅದನ್ನ ಕ್ಲಿಯರ್ ಆಗಿ ರಿಮಾಂಡ್ ಕಾಪಿನಲ್ಲಿ ಮೆನ್ಷನ್ ಮಾಡಿಲ್ಲ. ಅದನ್ನ ಕಳುಹಿಸಿದ್ಯಾರು ವಿನಯ್ಗೆ, ಅದರ ಬಗ್ಗೆ ತನಿಖೆ ಮಾಡೋದು, ವಿಚಾರಣೆ ಮಾಡೋದಕ್ಕೆ ವಿನಯ್ನ ಕಸ್ಟಡಿ ಪಡೆಯೋದು ಅಗತ್ಯ ಇದೆ. ಶೆಡ್ನಲ್ಲಿರುವಂತಹ ಕೆಲಸಗಾರರು, ಈತನ ಸುಪರ್ದಿಯಲ್ಲಿದ್ದಂತಹ ಶೆಡ್, ಈತನ ಮೇಲುಸ್ತುವಾರಿಯಲ್ಲಿದ್ದಂತಹ ಶೆಡ್, ಅಲ್ಲಿರುವಂತಹ ಕೆಲಸಗಾರರಿಗೆ ಹಣದ ಆಮಿಷದ ಬಗ್ಗೆಯೂ ಕೂಡ ವಿನಯ್ನ ವಿಚಾರಣೆ ಮಾಡುವಂತಹ ಅಗತ್ಯ ಇದೆ ಅಂತ ಹೇಳಿ ಆತನನ್ನ ಕಸ್ಟಡಿ ಪಡೆಯಲಾಗಿದೆ. ಕೊನೆಯದಾಗಿ 14ನೇ ಆರೋಪಿ ಪ್ರದೋಷ್. ಕೇಸ್ನ ವಿಚಾರಣೆಗೆ ಈತ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ, ಸತ್ಯವನ್ನ ಮರೆಮಾಚ್ತಿದ್ದಾನೆ. ಸಾಕ್ಷ್ಯ ನಾಶ ಮಾಡುವಲ್ಲಿ ಪ್ರದೋಷ್ನ ಪಾತ್ರ ಬಹಳ ದೊಡ್ಡದು. ಮತ್ತೊಬ್ಬನನ್ನೂ ಕೂಡ ಕೃತ್ಯ ನಡೆದಂತಹ ಜಾಗಕ್ಕೆ ಈ ಪ್ರದೋಷ್ ಕರ್ಕೊಂಡು ಹೋಗಿದ್ದಾನೆ. ಆ ಮತ್ತೊಬ್ಬ ವ್ಯಕ್ತಿ ಯಾರು ಅನ್ನೋದು ಪ್ರದೋಷಿಗೆ ಮಾತ್ರ ಗೊತ್ತು. ಹಾಗಾಗಿ ಆ ವಿಚಾರವನ್ನ ಬಾಯಿ ಬಿಡಿಸುವಂತಹ ಕೆಲಸ ಆಗ್ಬೇಕಾಗಿದೆ. ಆ ಕಾರಣಕ್ಕಾಗಿ 4 ಜನರನ್ನ ನಮ್ಮ ಕಸ್ಟಡಿಗೆ ನೀಡಿ ಅಂತ ಹೇಳಿ ರಿಮಾಂಡ್ ಕಾಪಿಯಲ್ಲೇ ಪೊಲೀಸರು ಉಲ್ಲೇಖ ಮಾಡಿದ್ರು. ಇದನ್ನ ಪುರಸ್ಕರಿಸಿದಂತಹ ನ್ಯಾಯಾಧೀಶರು ಆ 4ರನ್ನ ಕೂಡ ಕಸ್ಟಡಿಗೆ ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.